ನೀವು ಜಸ್ಟ್ ಒಂದು ಕಂಪ್ನಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಮೊನೋಪೊಲಿ ಬಿಸ್ನೆಸ್, ಅಸೆಟ್ ಲೈಟ್ ಮಾಡೆಲ್, 30x ನಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ ಸ್ಟಾಕ್ ಅದರ ಹಿಂದಿನ ಆಲ್ ಟೈಮ್ ಹೈನಿಂದ ಸುಮಾರು 50% ಡೌನ್ ಆಗಿದೆ. ಅದೇ ಸಮಯಕ್ಕೆ ಸೇಲ್ಸ್ 2.5x ಹೆಚ್ಚಾಗಿದೆ. ಇದು IRCTCನ ಕತೆ. 2021ರಲ್ಲಿ ಮಾರ್ಕೆಟ್ ಈ ಕಂಪ್ನಿಗೆ ಸುಮಾರು 250x P ಕೊಟ್ಟಿತ್ತು. ಯಾಕೆ ಅಂದ್ರೆ ಇನ್ವೆಸ್ಟರ್ಸ್ ಇದನ್ನ ಪ್ರೆಡಿಕ್ಟಬಲ್ ಹೈ ಮಾರ್ಜಿನ್ ಬಿಸ್ನೆಸ್ ಅಂತ ನಂಬಿದ್ರು ಮತ್ತು IRCTCಗೆ ಒಂದು ಲಾಂಗ್ ರನ್ವೇ ಇದೆ ಅಂತ ಭಾವಿಸಿದ್ರು. ಆಮೇಲೆ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಅದಕ್ಕೇನು ಅಂದರೆ ಕನ್ವೀನಿಯನ್ಸ್ ಫೀನ 50%ನ ರೈಲ್ವೇಸ್ ಜೊತೆಗೆ ಶೇರ್ ಮಾಡಬೇಕು ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿಬಿಡ್ತು. ಇದು ಫುಲ್ ಟಿಕೆಟ್ ವ್ಯಾಲ್ಯೂ ಮೇಲಲ್ಲ, ಕನ್ವೀನಿಯನ್ಸ್ ಫೀ ಮೇಲೆ ಮಾತ್ರ. ಆದರೆ ಈ ಸೆಗ್ಮೆಂಟ್ ಹೈ ಮಾರ್ಜಿನ್ ಆಗಿರೋದ್ರಿಂದ ಸೆಂಟಿಮೆಂಟ್ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟ್ ಆಯಿತು. ಆದರೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಸೈಟ್ ಸಿಕ್ತು. ಅದೇನು ಅಂದರೆ ಬಿಸ್ನೆಸ್ ಸ್ಟ್ರಾಂಗ್ ಇದೆ, ಆದರೆ ಪಾಲಿಸಿ ರಿಸ್ಕ್ ಕೂಡ ಅಷ್ಟೇ ಇದೆ ಅಂತ. ಆದರೆ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿಯೇ ಇತ್ತು. FY22ನಿಂದ FY25ನವರೆಗೆ ರೆವಿನ್ಯೂ 1879 ಕೋಟಿಯಿಂದ 4675 ಕೋಟಿಗೆ ಸುಮಾರು 2.5x ಬೆಳೆದಿದೆ. ಪ್ರಾಫಿಟ್ ಕೂಡ 660 ಕೋಟಿಯಿಂದ 1315 ಕೋಟಿಗೆ ಹೆಚ್ಚಾಗಿದೆ. ಆದರೆ ಈಗ ಗ್ರೋತ್ ಹೈ ಸಿಂಗಲ್ ಡಿಜಿಟ್ನಿಂದ ಲೋ ಡಬಲ್ ಡಿಜಿಟ್ ರೇಂಜ್ನಲ್ಲಿದೆ. ಮಾರ್ಜಿನ್ಸ್ ಕೂಡ ನಾರ್ಮಲೈಸ್ ಆಗಿದೆ. ಹಾಗಾಗಿ 250x P ಸಸ್ಟೈನ್ ಆಗಲಿಲ್ಲ. ಈಗ ಸ್ಟಾಕ್ ಸುಮಾರು 30x P ಮತ್ತು 1.24 PH-ನಲ್ಲಿದೆ. ಕನ್ಕ್ಲೂಷನ್ ಸಿಂಪಲ್, ವ್ಯಾಲ್ಯೂಯೇಷನ್ ಹಿಂದೆ ಅಬ್ನಾರ್ಮಲ್ ಆಗಿತ್ತು. ಅದಕ್ಕೆ 5 ವರ್ಷಗಳಲ್ಲಿ ರಿಟರ್ನ್ ನೆಗೆಟಿವ್ ಆಗಿದೆ. ಆದರೆ ಮೊನೋಪೊಲಿ ಇನ್ನೂ ಇದೆ. ಹಾಗಾದರೆ ಈಗಿನ 30x P ಒಂದು ಆಪರ್ಚುನಿಟಿನಾ ಅಥವಾ ಟ್ರ್ಯಾಪಾ? ಕಮೆಂಟ್ನಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡಿ.